ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಸದ್ಯಕ್ಕೆ ಕತಾರ್ನಿಂದ ಲೇಖಶ್ರೀ ಅನ್ನುವಂಥ ಕನ್ನಡಿಗರು ಈಗ ಜಾಯಿನ್ ಆಗ್ತಿದ್ದಾರೆ. ಲೇಖಶ್ರೀ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಮೇಡಮ್? ಈಗ ಆಕ್ಚುಲಿ ಪ್ಯಾನಿಕ್ ಸಿಚುವೇಶನ್ ಇದೆ. Okay. ಬಟ್ ಏನು ಲೈಕ್ ಮಿಸೈಲ್ಸ್ ಎಲ್ಲ ಏನೂ ಇಲ್ಲ. ಬೆಳಗ್ಗೆ 8 o'clockಗೆ ಒಂದು ಮಿಸೈಲ್ ಇಂಟರ್ಸೆಪ್ಟ್ ಆಯಿತು. ಬಟ್ ಇವಾಗ ಸ್ಟಿಲ್ ಸಿಚುವೇಶನ್ ಅಂಡರ್ ಕಂಟ್ರೋಲ್. ಎಮರ್ಜೆನ್ಸಿ ಅಲರ್ಟ್ ಅಲ್ಲೇ ಇದೆ ಗೌರ್ಮೆಂಟು. ಬಟ್ ನಿನ್ನೆ 12:15 ಸ್ಟಾರ್ಟ್ ಆಗಿದ್ದು. ನೈಟ್ 12:30 2:30ಗೆಲ್ಲ ಮಿಸೈಲ್ಸ್ ಅಟ್ಯಾಕ್ ಆಯಿತು. ಬಟ್ ಈಗ ಸ್ವಲ್ಪ ಅದೇ ಸಿಚುವೇಶನ್ ಪ್ಯಾನಿಕ್ ಅಲ್ಲೇ ಇದೆ. ಸದ್ಯಕ್ಕೆ ಏನೂ ಇಲ್ಲ 8 o'clock ಇಂದ. ಈಗ ಟೈಮ್ ಇಲ್ಲಿ 9:30. ಸೊ ಲಾಸ್ಟ್ 1.5 hour ಏನೂ ಇಲ್ಲ. ಓಕೆ. ಸೊ ಏಕಾಏಕಿ ಕತಾರ್ ಹಾಗೂ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ, ಅಂದರೆ ಎಲ್ಲೆಲ್ಲಿ ಅಮೆರಿಕ ಬೇಸ್ ಇದೆಯೋ ಅದರಲ್ಲಿ ಇರಾನ್ ದಾಳಿಯನ್ನು ಮಾಡಿತ್ತು ಏಕಕಾಲಕ್ಕೆ. ಸೊ ಒಂದು ರೀತಿ ಸರ್ಪ್ರೈಸ್ ಅಟ್ಯಾಕ್ ಅಂತ ಹೇಳ್ಬೋದು. ಸೊ ಅಲ್ಲಿರುವಂತಹ ಜನರ ರಿಯಾಕ್ಷನ್ ಹೆಂಗಿತ್ತು? ಅಂದರೆ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗಿ, ಅಫ್ಕೋರ್ಸ್ ಪ್ರಿಪೇರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಸ್ಟಿಲ್ ಆ ಸಿಚುವೇಶನ್ ಹೆಂಗಿತ್ತು ಮೇಡಮ್? ಸಿಚುವೇಶನ್ ಅಂದ್ರೆ ನಾವು ಆಕ್ಚುಲಿ ನೆನ್ನೆ 12:30ಗೆ ಎಲ್ಲರ ಫೋನಿಗೂ ಅಲರ್ಟ್ ಮೆಸೇಜಸ್ ಬಂತು. ಎಲ್ಲರಿಗೂ ಲೌಡ್ ಅಲಾರಾಮ್ಸ್ ಬಂತು. ಲೈಕ್ ಸೇಫ್ ಆಗಿರಿ, ಎಲ್ಲರೂ ಶೆಲ್ಟರ್ ತಗೊಳ್ಳಿ, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದೆ ಅಂತ. ಸೊ ಎಲ್ಲ ಪಬ್ಲಿಕ್ನೆಲ್ಲ ಶೆಲ್ಟರ್ ಅಲ್ಲಿ ಇರಕ್ ಟ್ರೈ ಮಾಡಿದ್ರು. ಎಲ್ಲ ಮನೆಗೆ ಹೋಗಿ ಎಲ್ಲೂ ಆಚೆ ಬರಬೇಡಿ ಅಂತ. ಸೊ 12:30ಗೆ ಆ ತರ ಮೆಸೇಜ್ ಬಂದು ಹಾಫ್ ಅನ್ ಅವರ್ಗೆ ಮಿಸೈಲ್ಸ್ ಅಟ್ಯಾಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ನಮ್ಮ ನೇಕೆಡ್ ಐಯಲ್ಲಿ ನೋಡ್ಬೋದಿತ್ತು ನಾವು ಅಟ್ಯಾಕ್ ಆಗ್ತಿದ್ದು. ಬಟ್ ಕತರ್ ಅವ್ರು ಡೈರೆಕ್ಟ್ US ಆರ್ಮಿ ಬೇಸ್ ಮೇಲೆ ಟಾರ್ಗೆಟ್ ಇಟ್ಟಿದ್ರಿಂದ ಕತರ್ ಇಂಟರ್ಸೆಪ್ಟ್ ಮಾಡ್ತಿತ್ತು ಎಲ್ಲಾ ಮಿಸೈಲ್ಸ್ನು. ಬರೀ ಆ ಏನ್ ಅಟ್ಯಾಕ್ ಆಗಿದ್ದು ಡೆಬ್ರಿಸ್ ಇತ್ತು ಅದು ಮಾತ್ರ ಸ್ವಲ್ಪ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬೀಳ್ತಿತ್ತು. ಓಕೆ. ಸೊ ಎಲ್ಲಾ ಮಿಸೈಲ್ಗಳು ಕೂಡ ಇಂಟರ್ಸೆಪ್ಟ್ ಆಗಿದ್ದಾವೆ? ನಮ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ಎಲ್ಲ ಇಂಟರ್ಸೆಪ್ಟ್ ಆಗಿದೆ. ಮ್ಯಾಕ್ಸಿಮಮ್ ಬೆಳಗ್ಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಒಂದ್ 2-3 ಬೇಸ್ ಮೇಲೆ ಬಿದ್ದಿದೆ ಅಂತ ಬಂದಿದೆ. ಬಟ್ ಅದರ್ ದೆನ್ ದಟ್ 80% ಇಂಟರ್ಸೆಪ್ಟ್ ಅಂತಾನೆ ತೋರಿಸ್ತಿದ್ದಾರೆ ನಮ್ಗೂ. ಬಟ್ ನಾವೆಲ್ಲ ಒಳಗಡೆ ಇರೋದ್ರಿಂದ ನಮ್ಗೆ ಅಷ್ಟು ಏನು ಗೊತ್ತಾಗ್ತಿಲ್ಲ. ಬಟ್ ಮೇಲೆ ಮಿಸೈಲ್ಸ್ ಬಂದಾಗ ಆಬ್ವಿಯಸ್ಲಿ ನಮ್ಗೆ ಇಲ್ಲೆಲ್ಲ ಲೈಕ್ ಡೋರ್ಸ್ ವೈಬ್ರೇಟ್ ಆಗೋದಿರ್ಲಿ ಆ ತರ ಎಲ್ಲ ನಡೀತಿದೆ. ಸೊ ಈಗ ಕತಾರ್ನಲ್ಲಿ ಪರಿಸ್ಥಿತಿ ಹೆಂಗಿದೆ? ಅಂದರೆ ಪ್ಯಾನಿಕ್ ಸ್ಟಾಕಿಂಗ್ ಎಲ್ಲ ಮಾಡ್ತಿದ್ದಾರಾ? ಆತಂಕದಲ್ಲಿ ಜನ ಈಗ ಸಿಗುತ್ತೋ ಇಲ್ವೋ ಅಂತ ಹೇಳಿ ಪೆಟ್ರೋಲ್ ಪಂಪ್ಗಳ ಮುಂದೆ ಕ್ಯೂ ನಿಲ್ಲುವಂಥದ್ದು ಅಥವಾ ಸೂಪರ್ ಮಾರ್ಕೆಟ್ಗಳ ಮುಂದೆ ಕ್ಯೂ ನಿಲ್ಲುವಂಥದ್ದು ಆ ಥರದ ಪರಿಸ್ಥಿತಿ ಇದೆಯಾ? ಹೌದು, ಸೂಪರ್ ಮಾರ್ಕೆಟ್ ಎಲ್ಲ ನೆನ್ನೆಯಿಂದಾನೆ 24/7 ಮಾಡಿದ್ರು. ಲೈಕ್ ಎಲ್ಲರೂ ಸ್ಟಾಕ್ ಅಪ್ ಮಾಡ್ಕೊಳ್ಳಿ, ಗ್ರಾಸರೀಸ್ ಏನಾದ್ರು ಇದ್ರೆ ತಗೊಂಡ್ ಮನೇಲಿ ಇಟ್ಕೊಳ್ಳಿ, ನೆಕ್ಸ್ಟ್ 1 weekಗೆ. ಮತ್ತೆ ನಿಮ್ ಪಾಸ್ಪೋರ್ಟ್ಸ್ ಏನಾದ್ರು ಎಮರ್ಜೆನ್ಸಿ ಕಿಟ್ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಮೆಸೇಜಸ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಗವರ್ಮೆಂಟ್ ಇಂದ. ನಮಗೆ ಕಂಟಿನ್ಯೂಸ್ ಅಲಾರ್ಮ್ಸ್ ಎಲ್ಲ ಬರ್ತಿದೆ. ಈ ತರ ಸೇಫ್ಟಿಯಿಂದ ಇರಿ, ಎಮರ್ಜೆನ್ಸಿ ಕಿಟ್ಟು, ಗ್ರಾಸರೀಸು, ವಾಟರ್ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಅಂತ ಬರ್ತಿದೆ. ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಕ್ಯೂ ತುಂಬಾನೇ ಇತ್ತು ನೆನ್ನೆ ನೈಟ್ 24/7 ಇದ್ದಿದ್ರಿಂದ. ಪೆಟ್ರೋಲ್ ಪಂಪ್ ಅಲ್ಲೂ ಲೈನ್ ಕ್ಯೂಸ್ ಇತ್ತು ಆಕ್ಚುಲಿ, ಎಲ್ಲ ಪೆಟ್ರೋಲ್ ಫಿಲ್ ಮಾಡಿ ಇಟ್ಕೊಳ್ಳಕ್ಕೆ. ಬಟ್ ಅದರ್ ದೆನ್ ದಟ್ ಪಬ್ಲಿಕ್ ನ ಆಚೆ ಬರಕ್ ಬಿಡ್ತಿಲ್ಲ ಈಗ ಸದ್ಯಕ್ಕೆ. ಬಿಕಾಸ್ ನೆನ್ನೆ ಸ್ಟಾಪ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಎಲ್ರು. ನೈಟ್ 12:30 2:30 ಆದಾಗ ಸ್ಟಾಪ್ ಆಗುತ್ತೆ ಅನ್ಕೊಂಡ್ವಿ. ಬಟ್ ಬೆಳಗ್ಗೆ ಮತ್ತೆ ಆಯ್ತು. ಸೊ ಅಗೇನ್ ಮತ್ತೆ ಪ್ಯಾನಿಕ್ ಮೋಡ್ಗೆ ಹೋಗಿದೆ. ಅಂದ್ರೆ ಈಗ ಕತಾರ್ನಲ್ಲಿ ಅಂತ ಪರಿಸ್ಥಿತಿ ಇಲ್ಲ, ಅಂದ್ರೆ ದೇಶ ಬಿಟ್ಟು ಹೋಗುವಂತಹ ಪರಿಸ್ಥಿತಿ. ಬಟ್ ಸ್ಟಿಲ್ ಜನ ಏನಾದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ, ವಾಪಸ್ ನಮ್ಮ ದೇಶಕ್ಕೆ ಹೋಗ್ಬಿಡೋಣ ಅಂತ ಹೇಳಿ? ಸದ್ಯಕ್ಕೆ ಹಾಗೆ ಅನ್ಸಿದೆ. ಬಟ್ ಸಿನ್ಸ್ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಇರೋದ್ರಿಂದ ಯಾವುದೇ ಏರ್ಲೈನ್ಸ್ ಯಾವುದು ಏರ್ ಸ್ಪೇಸ್ ಕ್ಲೋಸ್ ಆಗಿದೆ ಇಲ್ಲಿ. ಏನು ಆತರ ಏನು ಹೋಗ್ಬೇಕಂದ್ರೂ ಹೋಗಕ್ ಆಗದೆ ಇರೋ ಸಿಚುವೇಶನ್ ಅಲ್ಲಿ ಎಲ್ರು ಇದೀವಿ. ಓಕೆ. ಸೊ ಅಲ್ಲಿರುವಂಥ ನಮ್ಮ ಭಾರತೀಯ ಸಮುದಾಯವನ್ನ ನಾವು ಅದ್ರ ಕುರಿತಾಗಿ ನಾವು ಮಾತಾಡೋ ಹಾಗಿದ್ರೆ, ರಾಯಭಾರ ಕಚೇರಿಯಿಂದ ನಿಮ್ಗೆ ಏನಾದರೂ ಮಾಹಿತಿ ಬಂದಿದೆಯಾ ಈ ಒಂದು ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಅಂತ? ಹೌದೌದು, ಇದು ಇಂಡಿಯನ್ ಎಂಬಸಿ ಅವ್ರು ಕೂಡ ಇಮೇಲ್ಸ್ ಕಳ್ಸಿದ್ದಾರೆ ಎಲ್ಲ ಸಿಟಿಸನ್ಸ್ಗೂ. ಮತ್ತೆ ಹೆಲ್ಪ್ ಲೈನ್ ನಂಬರ್ಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ಎನಿ ಎಮರ್ಜೆನ್ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಮ್ಗೆ ಅವ್ರ ಎಮರ್ಜೆನ್ಸಿ ನಂಬರ್ಸ್ ಕೊಟ್ಟಿದ್ದಾರೆ ನಮಗೆಲ್ಲ, ಆಲ್ ಇಂಡಿಯನ್ ಸಿಟಿಸನ್ಸ್ಗೆ. ಓಕೆ. ಸೊ ಈಗ ಅಲ್ಲಿರುವಂಥ ಭಾರತೀಯರ ಸಂಖ್ಯೆ ಎಷ್ಟಿರ್ಬೋದು ಮೇಡಮ್ ಕತಾರ್ ದೇಶದಲ್ಲಿ ಒಂದು ಅಂದಾಜ್ ಪ್ರಕಾರ? ಅಪ್ರಾಕ್ಸಿಮೇಟ್ 24%, ನನಗೆ ಗೊತ್ತಿರೋ ಹಾಗೆ 24% ಇಂಡಿಯನ್ಸೇ ಇದ್ದಾರೆ ಇಲ್ಲಿ. ಹೈಯೆಸ್ಟ್ ಇರೋದು ಇಂಡಿಯನ್ಸೇ ಈ ಕತಾರ್ ಅಲ್ಲಿ. ಓಕೆ, ಅಂದ್ರೆ ಇಮಿಗ್ರೆಂಟ್ಸ್ ಅಲ್ಲಿ, ವಲಸಿಗರಲ್ಲಿ? ಹೌದು, ಎಕ್ಸ್ಪರ್ಟ್ಸ್ ಅಲ್ಲಿ 24% ಇಂಡಿಯನ್ಸೇ ಮೇಜರ್ ಇರೋದು. ಓಕೆ. ಸೊ ಅಲ್ಲಿ ಆ ಭಾರತೀಯ ಸಮುದಾಯದಲ್ಲಿ ಏನಾದರೂ ಒಂದು ಆತಂಕ ಮೂಡಿದ್ಯಾ ಅಂತ? ಅಂದ್ರೆ ಈ ರೀತಿಯಾಗಿ ಆಗ್ತಾ ಇದೆ, ನೀವೇನಾದ್ರೂ ಪರಸ್ಪರ ಒಬ್ರನ್ನೊಬ್ರು ಕಾಲ್ ಮಾಡಿ ಮಾತಾಡ್ಕೊಳ್ಳುವಂಥದ್ದು ಆ ರೀತಿ?
ಹೌದು, ಇಲ್ಲಿ ಇರೋ ಇಂಡಿಯನ್ಸ್ನೆಲ್ಲ ನಾವು ಕಾಲ್ ಮಾಡಿ ವಿಚಾರಿಸ್ತಿದೀವಿ. ಯಾಕಂದ್ರೆ ಒಂದೊಂದ್ ಏರಿಯಾ ಅಲ್ಲಿ ಇಂಪ್ಯಾಕ್ಟ್ ತುಂಬಾ ಇದೆ, ತುಂಬಾ ಸೌಂಡ್ಸ್ ಮತ್ತೆ ಕಾಣಿಸ್ತಿರೋದು ತುಂಬಾ ಇದೆ. ಸೊ ಆಗ ಭಯ ಆಗುತ್ತೆ ನಮ್ಗುನು. ಇವಾಗ ನಾವು ಮನೆಯಿಂದ ಆಚೆ ನಿಂತ್ಕೊಂಡ್ರೆ ಕಾಣಿಸ್ತಿದೆ ನಮ್ಗೆ, ಮಿಸೈಲ್ಸ್ ಹೋಗ್ತಿರೋದ್ ಕಾಣಿಸ್ತಿದೆ. ಸೊ ಸ್ವಲ್ಪ ಭಯಾನೇ ಇದೆ. ಇಂಡಿಯನ್ ನಮಗೆ ಗೊತ್ತಿರೋ ಇಂಡಿಯನ್ಸ್ಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಕಾಲ್ ಮಾಡಿ ನಾವು ತಿಳ್ಕೊತಿದೀವಿ ಹೆಂಗಿದೆ ಅಂತ. ಓಕೆ ಓಕೆ. ಸೊ ನ್ಯೂಸ್ ಫಸ್ಟ್ ನಿಮಗೆ ಒಂದು ವೇದಿಕೆಯನ್ನು ಕಲ್ಪಿಸ್ತಾ ಇದೆ ಮೇಡಮ್. ನೀವು ಈಗ ಕತಾರ್ನಲ್ಲಿರುವಂಥ ಅನೇಕ ಜನ ಅವರ ಫ್ಯಾಮಿಲೀಸ್ ನ್ಯೂಸ್ ಫಸ್ಟನ್ನು ನೋಡ್ತಿರ್ತಾರೆ. ಸೊ ಒಂದು ಧೈರ್ಯದ ಸಂದೇಶವನ್ನು ನ್ಯೂಸ್ ಫಸ್ಟ್ ಮುಖಾಂತರ ನೀವು ಕೊಡ್ಬೋದು ಆ್ಯಕ್ಚುಲಿ. ಸೊ ಹೇಳಿ ಈ ಒಂದು ಪರಿಸ್ಥಿತಿ ಬಗ್ಗೆ, ಜೊತೆಗೆ ಯಾವುದೇ ಥರದ ಭಯ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡೋ ಹಾಗಿದ್ರೆ. ಹೌದು, ಯಾರು ಭಯ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಗವರ್ಮೆಂಟ್ ತುಂಬಾ ಸಪೋರ್ಟಿವ್ ಆಗಿದೆ ಸಿಟಿಸನ್ಸ್ಗೆ. ಬರೀ ಇಂಡಿಯನ್ ಸಿಟಿಸನ್ಸ್ ಅಂತಾನೆ ಅಲ್ಲ, ಇಲ್ಲಿ 90% ಎಕ್ಸ್ಪ್ಯಾಟ್ಸ್ ಇರೋದ್ರಿಂದ ಕತಾರಲ್ಲಿ ಎಲ್ಲಾ ಸಿಟಿಸನ್ಸ್ಗೂ ಸ್ಟ್ರಾಂಗ್ ಆಗಿರೋದಕ್ಕೆ ಎವ್ರಿ ನೌ ಅಂಡ್ ದೆನ್ ಮೆಸೇಜಸ್ ಕೊಡ್ತಾನೆ ಇದ್ದಾರೆ, ಅಪ್ಡೇಟ್ಸ್ ಕೊಡ್ತಿದ್ದಾರೆ. ಮತ್ತೆ ನಮ್ಗೆ ಏನಾದ್ರು ಭಯ ಆದ್ರೆ, ಇಲ್ಲ ಏನಾದ್ರು ಡೆಬ್ರಿಸ್ ಬಂದು ಮನೆ ಹತ್ರ ಏನಾದ್ರು ಬಿದ್ರೆ ಡೈರೆಕ್ಟ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ಮಾಡ್ಬೋದು, ಇಮಿಡಿಯೇಟ್ಲಿ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ಮತ್ತೆ ಅದೇ ಹೇಳ್ದಂಗೆ ಎಲ್ಲರೂ ಊಟ ಮತ್ತೆ ನೀರು ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಮನೇಲಿ. ಸೊ ಭಯ ಪಡೋಂಥದ್ದು ಏನು ಇಲ್ಲ. ಬಟ್ ಏನಂದ್ರೆ ಯಾರು ಆಚೆ ಹೋಗ್ಬಾರ್ದು ಅಷ್ಟೇ, ಎಲ್ಲ ಮನೇಲೇ ಇರಬೇಕು. ಬಿಕಾಸ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಆಗ್ತಿಲ್ಲ ನಿನ್ನೆಯಿಂದ. ಸೊ ಎಲ್ರಿಗೂ ಭಯ ಈವನ್ ಇಂಡಿಯಾಲ್ಲೂ ಯಾರು ಭಯ ಪಡಬಾರ್ದು ಅಂತ ವಿನಂತಿ ಮಾಡ್ಕೋತೀನಿ. ಬಿಕಾಸ್ ಅಲ್ಲಿರೋರು ತುಂಬಾ ಪ್ಯಾನಿಕ್ ಆಗ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಭಯ ಆಗ್ತಿದೆ ಇಲ್ಲಿ ಹೆಂಗಿದೀವಿ ನಾವು ಅಂತ. ಸೊ ಯಾರು ಪ್ಯಾನಿಕ್ ಪಡ್ಬೇಡಿ. ಆತರ ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಐ ಥಿಂಕ್ ಇಂಡಿಯಾ ಕೈ ಬಿಡಲ್ಲ, ನಮ್ನ ಇಂಡಿಯನ್ ಎಂಬಸಿ ಆಗ್ಲಿ, ಇಂಡಿಯಾ ಆಗ್ಲಿ. ಸೊ ಈಗಾಗಲೇ ಇದನ್ನ ಹೇಳ್ತೀನಿ. ಈಗಾಗಲೇ ಎಂಬಸಿ ಒಟ್ಟಿಗೆ ಕೂಡ ಸರ್ಕಾರ ಮಾತುಕತೆಯನ್ನು ನಡೆಸಿದೆ. ಅದರ ಜೊತೆಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ವಹಿಸಬೇಕು ಎಲ್ಲದರ ಕುರಿತಾಗೂ ಕೂಡ ಈಗಾಗಲೇ ಪ್ಲಾನಿಂಗ್ ಆಗಿದೆ ಮೇಡಮ್. ಸೊ ಯಾವುದೇ ಥರದ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇಂಡಿಯನ್ ಎಂಬಸಿಗೆ ಸಂಬಂಧಪಟ್ಟಂತೆ. ಈಗ ನಿಮ್ಮ ಜೊತೆಗೆ ಯಾರ್ಯಾರಿದ್ದಾರೆ? ಕನ್ನಡಿಗರು ಬೇರೆಯವರು ಇದ್ದಾರಾ ಅಥವಾ ಭಾರತೀಯರು ಯಾರ್ಯಾರಿದ್ದಾರೆ ಮೇಡಮ್? ಈಗ ಭಾರತೀಯರಂದ್ರೆ ಎಲ್ಲರೂ ಮನೇಲೇ ಇದ್ದಾರೆ ಸರ್, ಅವ್ರವ್ರ ಮನೇಲೇ ಇದ್ದಾರೆ. ಓಕೆ. ಯಾರಿಗೂ ಆಚೆ ಬರ್ಲಿಕ್ಕೆ ಪರ್ಮಿಷನ್ ಇಲ್ದಿರೋದ್ರಿಂದ ಎಲ್ಲರೂ ಮನೇಲೇ ಇದ್ದಾರೆ. ಬಟ್ ಇನ್ ಕೇಸ್ ಎನಿ ಎಮರ್ಜೆನ್ಸಿ ಇಂಡಿಯನ್ ಎಂಬಸಿದು ಆಫೀಸಸ್ ಇದೆ, ಬಿಲ್ಡಿಂಗ್ಸ್ ಇದೆ, ಅಲ್ಲಿಗೂ ಹೋಗ್ಬೋದು ನಾವು. ಓಕೆ ಓಕೆ. ಸೊ ಯಾವುದೇ ಥರದ ಭಯದ ವಾತಾವರಣ ಅಂತೂ ಇಲ್ಲ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ವಾರ್ ಲೈಕ್ ಸಿಚುವೇಶನ್ ಅಂತೂ ಇದೆ. ಹೌದು ಹೌದು. ಬಟ್ ಪಬ್ಲಿಕ್ ಭಯ ಪಡೋ ಅಂತದ್ದು ಏನೂ ಇಲ್ಲ ಸದ್ಯಕ್ಕೆ. ರೈಟ್ ರೈಟ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ ಫಸ್ಟ್ ಜೊತೆ ನಿಮಗೂ ಥ್ಯಾಂಕ್ ಯು ಸರ್ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಲೇಖಶ್ರೀ ಅವರು ಕತಾರ್ನಲ್ಲಿರುವಂಥ ಕನ್ನಡಿಗರು, ಅಲ್ಲಿ ನೆಲೆಸಿರುವಂಥ ಕನ್ನಡಿಗರು. ಸೊ ಅವರು ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಒಂದು ಯುದ್ಧದ ಪರಿಸ್ಥಿತಿ ಅಂತೂ ಇದೆ, ಆದರೆ ಯಾವುದೇ ಥರದ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿನ ಸರ್ಕಾರ ಎಲ್ಲವನ್ನು ಕೂಡ ನೋಡಿಕೊಂಡಿದೆ, ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ವಹಿಸಿದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿರೋದಕ್ಕೆ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಸರ್ಕಾರ ಕೊಟ್ಟಿರುವಂಥದ್ದು. ಆ್ಯಂಡ್ ಆದೇಶವನ್ನು ಪಾಲಿಸಿದರೆ ಎಲ್ಲರೂ ಕೂಡ ಸೇಫ್ ಆಗಿರಬಹುದು ಅನ್ನುವಂಥ ಒಂದು ಮಾತನ್ನು ನ್ಯೂಸ್ ಫಸ್ಟ್ ಮುಖಾಂತರ ಕತಾರ್ನಲ್ಲಿ ನೆಲೆಸಿರುವಂಥ ಕನ್ನಡಿಗರ ಹಾಗೂ ಭಾರತೀಯರ ಕುಟುಂಬಗಳಿಗೆ ಅವರು ತಲುಪಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.